ನಮಸ್ಕಾರ ಆಲ್ ಇನ್ ಟಿವಿ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ತುಮಕೂರು ನವಚೇತನ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಫೌಂಡರ್ ಅಧ್ಯಕ್ಷರಾದಂಥ ಮಾವುಪಾಷರಿದ್ದಾರೆ. ಮಾವುಪಾಷರವರ ಜೊತೆಗೆ ಹಿರಿಯ ರಾಜಕಾರಣಿ ಕೂಡ. ಇವರಿಗೆ ಏನೋ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ಬ್ಯಾಂಕಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಈ ಒಂದು ವಿಚಾರಕ್ಕೆ ನಾವು ಮಾವುಪಾಷರನ್ನ ಮಾತಾಡ್ಸೋಣ. ಯಾಕೆಂದರೆ ಸರ್ಕಾರದ ಮಟ್ಟಕ್ಕೆ ಯಾವುದೇ ಒಂದು ಪ್ರಶಸ್ತಿ ಸಿಗಬೇಕಾದ್ರೆ ತಮಾಷೆ ಮಾತಲ್ಲ ಅದು. ಇವರು ಪಟ್ಟಿರ್ತಕ್ಕಂಥ ಶ್ರಮ, ಇವರ ಸಿಬ್ಬಂದಿಗಳು, ಇವರ ಬ್ಯಾಂಕ್ ಮ್ಯಾನೇಜರು ಎಲ್ಲರೂ ಕೂಡ ಅತಿ ಹೆಚ್ಚು ಪ್ರೆಷರಾಗಿ ಕೆಲಸ ಮಾಡಿರ್ತಾರೆ. ಈ ಒಂದು ಸಾಧನೆಯನ್ನು ಗುರುತಿಸಿ ಸರ್ಕಾರ ಇವರಿಗೆ ಪ್ರಶಸ್ತಿ ನೀಡ್ತಾ ಇದೆ. ನಮ್ಮ ಜೊತೆ ಮಾವುಪಾಷರಿದ್ದಾರೆ. ಬನ್ನಿ, ಈ ಒಂದು ಸುಸಂದರ್ಭದಲ್ಲಿ, ಈ ಒಂದು ಸಂಭ್ರಮದಲ್ಲಿ ಅವರ ಅಭಿಪ್ರಾಯ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಹೇಳ್ತೀರಾ ಸರ್? ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಅಂದರೆ ನಾವು ಇದು ಯೋಚನೆ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬರುತ್ತೆ ಅಂತ. ಇದು ಒಂದು ನಮಗೆ ಸರ್ಪ್ರೈಸು. ನಾವು ಈ ಥರ ಸಹಕಾರ ರತ್ನಕ್ಕೆ ನಾವು ಆಯ್ಕೆ ಆಗ್ತೀವಿ ಅಂತ ನನಗೆ ಪರ್ಸ್ನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಇದರದ ಶ್ರೇಯಸ್ಸು ನನಗೆ ಗುರುತಿಸಿದಂಥ ನಮ್ಮ ಸಹಕಾರ ಸಚಿವರಾದ KN ರಾಜಣ್ಣ ಸಾಹೇಬರು, ಅವರು ನಮ್ಮ ಒಂದು ಈ ಸಂಸ್ಥೆಯ ಸಹಕಾರಿಯ ಒಂದು ಆಯವ್ಯಯ ನೋಡಿ, ನಮ್ಮ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ನೋಡಿ ನನಗೆ ಗುರುತಿಸಿದ್ದಾರೆ. ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳು. ಸರ್, ಅಂದರೆ ಈ ಬ್ಯಾಂಕ್ ಆರಂಭ ಎಷ್ಟು ವರ್ಷ ಆಯಿತು ಸರ್? ನಾವು ಸುಮಾರು 2011ರಲ್ಲಿ 8ನೇ ತಿಂಗಳಲ್ಲಿ ಈ ಸ್ಥಾಪನೆ ಮಾಡ್ತೀವಿ ಸಹಕಾರಿನ. ಅವತ್ತು ಎಲ್ಲ ಸದಸ್ಯರುಗಳು ಮಾಡಿಕೊಂಡು ನೂರಾರು ಸದಸ್ಯರುಗಳಿಗೆ ಒಂದು ವಿಶ್ವಾಸಕ್ಕೆ ತೊಗೊಂಡು ಈ ಮಟ್ಟಕ್ಕೆ ನಾವು ಸ್ವಂತ ಒಂದು ನೆಲೆ ಇರಲಿಲ್ಲ, ನಾವು ಬಾಡಿಗೆಗಿದ್ವಿ. ಇವತ್ತು ನಾವು ಇಲ್ಲಿ ಒಂದು ತುಮಕೂರು ಹೃದಯ ಭಾಗದಲ್ಲಿರುವ ವಿನಾಯಕ ನಗರದಲ್ಲಿ ಇವತ್ತು ನಾವು ಸಿಟಿ ಮಧ್ಯದಲ್ಲಿ ಹಾರ್ಟ್ ಆಫ್ ದ ಸಿಟಿ ಅಂತೀವಿ. ಹಳೆ ತುಮಕೂರಿಗೆ ಇದೇ ಡಾಲರ್ಸ್ ಕಾಲೋನಿ ಥರ ಇಲ್ಲಿ ನಾವೊಂದು ಕಟ್ಟಡನೂ ಹೊಂದಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಸದಸ್ಯರ ವಿಶ್ವಾಸ ಇಲ್ಲಿ, ಮತ್ತು ನಮ್ಮ ಠೇವಣಿ ಇಡುವಂಥ ನಮ್ಮ ಗ್ರಾಹಕರುಗಳಿಗೆ ಅವ್ರ ವಿಶ್ವಾಸ ಗಳಿಸಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಾಡುವಂಥ ಸಿಬ್ಬಂದಿ ವರ್ಗ, ಅದವರು ವಿಶೇಷವಾಗಿ ನಮ್ಮ ಮ್ಯಾನೇಜರು, ಅವರು ಸಂಗಡಿಗಳು, ಅವರು ಶ್ರಮಪಟ್ಟು ಎಫೆಕ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರೋದ್ರಿಂದ ಇವತ್ತು ನಮ್ಮ ಈ ಸಹಕಾರಿ ಮುನ್ನೆಲೆ ಯಾರು ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷ ಅಂತ ತಿಳ್ಕೊಂಡಿಲ್ಲ. ನಾವು ಎಲ್ಲ ಸಹಪಾಠಿಗಳು ಎಲ್ಲ ನಾವು ಒಂದೇ ಅಂತ ಹೇಳಿ, ನಮ್ಮ ಉಪಾಧ್ಯಕ್ಷರಾದ ಗೋವಿಂದರಾಜ್ ಅವರು ಇರ್ಬೋದು, ನಮ್ಮ ಎಲ್ಲ ಹಿರಿಯ ಡೈರೆಕ್ಟರ್ಗಳು, ನಿರ್ದೇಶಕರುಗಳಾದ ಗಣೇಶ್ ಇರ್ಬೋದು, ಸಿದ್ದರಾಮಣ್ಣ ಇರ್ಬೋದು, ಮಹಬೂಬ್ ಜಾನು, ಹಮೀದ್ ಪಾಷಾ ಅಂತ ಇದ್ದಾರೆ. ಅವರು ಮಹಿಳೆಯರು ಇದ್ದಾರೆ, ಭಾರತಿ ಮೇಡಮ್ ಅಂತ, ಅಕ್ಕಮ್ಮದೇವಿ ಅಂತ, ಹಾಗೆ ದೇವರಾಜ್ ಅಂತ ಇದ್ದಾರೆ, ಇನ್ನೊಬ್ರು ಶ್ರೀಧರ್ ಅಂತ ಇದ್ದಾರೆ, ಅಫ್ರೋಸ್ ಪಾಷಾ ಅಂತ ಎಲ್ಲ ನಾವು ಒಂದು ತಂಡ ಇದೆ, ಒಂದು ಬಳಗ. ಇದರಲ್ಲಿ ಏನಿದೆ ಅಂದರೆ ಸಹಕಾರಿ ಮುಂದೆ ಬೆಳ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮದು ಒಂದು ಕಾನ್ಸೆಪ್ಟ್ಸ್ ಇದೆ. ಅದನ್ನು ಒಂದು ನಾವು ರೇಪುರೇಷೆ ಹಾಕ್ಕೊಂಡು, ಬ್ಲೂ ಪ್ರಿಂಟ್ ನೀಲಿನ ಲಕ್ಷ್ಯ ಹಾಕ್ಕೊಂಡು ನಾವು ಮುಂದೆ ಹೊರಿತಿದ್ವಿ. ಇದರಿಂದ ಅಲ್ಪ ಸ್ವಲ್ಪ ನಾವು ಸಾಧನೆ ಮಾಡಿದ್ದೀವಿ ಅಂತ ತಿಳ್ಕೊಳ್ತೇನೆ. ಸರ್, ಬ್ಯಾಂಕು ಯಾವುದೇ ಒಂದು ಬ್ಯಾಂಕ್ ಮಾಡಬೇಕಾದ್ರೂ ಕೂಡ ತುಂಬ ಕಷ್ಟ ಇರುತ್ತೆ ಸರ್. ಆದರೆ ತಾವು ಇಷ್ಟೊಂದು ನುಡಿದ ಮಟ್ಟಿಗೆ ತಗೊಂಡೋಗಿದ್ದೀರಾ. ತಾವು ಪಟ್ಟಂಥ ಶ್ರಮ ಏನು, ಯಾವ ರೀತಿ ಇತ್ತು ಅದು? ಈಗ ಏನಿಲ್ಲ, ಪ್ಲಾನಿಂಗ್ ಮಾಡಿ ನಾವು 2011ರಲ್ಲಿ ನಮ್ಮ ಏನೀಗ ಒಂದು ತಂಡ ಇದೆ, ಆ ತಂಡ ಒಂದು ಸಹಕಾರಿ ಮಾಡಬೇಕು. ಮಧ್ಯಮ ಏನು ಮಿಡ್ಲ್ ಕ್ಲಾಸ್ ಜನ ಇದ್ದಾರೆ, ಅವ್ರಿಗೆ ಅಲ್ಲಿ ಇಲ್ಲಿ ಲೋನ್ಗಳು ಸಿಗೋದಿಲ್ಲ ಜಲ್ದಿ. ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು, ಅಂತ ಸಹಕಾರಿ ಮಾಡಿ ಅಂತ ನಾವೊಂದು ಯೋಜನೆ ಹಾಕ್ಕೊಂಡ್ವಿ. ಯೋಜನೆ ಹಾಕ್ಕೊಂಡು 2011ರಲ್ಲಿ ನಾವು ಏನು ಒಂದು ಸಹಕಾರಿನ ಸೌಹಾರ್ದವನ್ನು ನಾವು ಉದ್ಘಾಟನೆ ಮಾಡಿಕೊಂಡು ಒಂದು ಮಂಡಿಪೇಟೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭ ಮಾಡಿದ ತದನಂತರ ನಮ್ಮ 1 ವರ್ಷ 2 ವರ್ಷ ಹೋದ್ಮೇಲೆ ಸನ್ಮಾನ್ಯ DCC ಬ್ಯಾಂಕ್ ಅಧ್ಯಕ್ಷರಿದ್ದರು KN ರಾಜಣ್ಣ ಅವ್ರಿಗೆ ಭೇಟಿ ಮಾಡಿದಾಗ, ಅವರು DCC ಬ್ಯಾಂಕ್ ಏನು ನಮ್ಮ ಜಿಲ್ಲಾ ಬ್ಯಾಂಕ್ ಇದೆ, ಅಲ್ಲಿಂದ ನಮ್ಮ ಸಹಕಾರಿಗೆ ಅವರು ಆದಾದ ಒಂದು ಲೋನ್ಗಳನ್ನು ನಮಗೆ ಕೊಟ್ಟು, ಅಲ್ಲಿಂದ ನಾವು ಮುಂದೆ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಅಂದರೆ ಸರ್, ಯಾವುದೇ ಒಂದು ಬ್ಯಾಂಕ್ ಅಂದರೆ ಲೋನ್ಗಳು ತುಂಬ ಸಿಗೋಂಥದ್ದು ಕಷ್ಟ ಇದೆ. ತಮಗೆ ಎಲ್ಲ ದಾಖಲಾತಿ ಕರೆಕ್ಟಾಗಿದ್ದಾರೆ, ಅವ್ರಿಗೆ ಯಾವ ರೀತಿಯ ಲೋನ್ ಕೊಡ್ತೀರಾ? ಇಲ್ಲ ನೀವು 2 ವೀಲರ್ ಕೊಡ್ತಾ ಇದ್ದೀರಾ, ಇಲ್ಲ 4 ವೀಲರ್, ಇಲ್ಲ ಮನೆಗಳಿಗೂ ಯಾವ ಥರ ಸರ್? ನಾವು ಹೆಚ್ಚಿನಾಗಿ ವಸತಿಗಳಿಗೆ ಕೊಡ್ತೀವಿ. ಹೌಸಿಂಗ್ ಲೋನ್ನಲ್ಲಿ ಏನಿದೆ ಅಂದರೆ ಸಂಸ್ಥೆಗೂ ಒಂದು ಗ್ಯಾರಂಟಿ ಇರುತ್ತೆ, ಮಾರ್ಟಿಗೇಜ್ ಮಾಡ್ಕೊಳ್ತೀವಿ ನಾವು.
ಅಡ್ವಾನ್ಸ್ ಕೊಡಬೇಕಾದ್ರೆ ನಾವು ಮಾರ್ಟಿಗೇಜ್ ಮಾಡಿಕೊಂಡ್ರೆ ಕೊಡೋದು. ಆದ್ದರಿಂದ ನಮಗೆ ಒಂದು ಗ್ಯಾರಂಟಿ ಇರುತ್ತೆ. ಆದ್ದರಿಂದ ನಮಗೆ ಯಾವುದೇ ಒಂದು ಭಯದ ವಾತಾವರಣ ಇರಲ್ಲ. ನಮ್ಮ ಹಣಕಾಸು ನಾವು ಏನು ಲೋನ್ ಕೊಡ್ತೀವಿ ಅದಕ್ಕೆ ಅವರ ಒಂದು ಕಟ್ಟಡ ನಮಗೆ ಇಲ್ಲಿ ಅಡವಾಗಿ ಇರುತ್ತೆ. ಆದ್ದರಿಂದ ನಮ್ಮ ಸಹಕಾರಿ ಯಾವುದೇ ಇವತ್ತು ಲೋಪದೋಷ ಇಲ್ಲದೆ ಉತ್ತಮವಾಗಿ ನಮ್ಮ ಅಥವಾ ಏನು ಲೋನ್ಗಳು ತೊಗೊಳ್ತಿದ್ದಾರೆ ಸದಸ್ಯರುಗಳು, ಅದೇ ಥರ ಕೆಲವೊಮ್ಮೆ ಲೋಪದೋಷ ಇವತ್ತಲ್ಲ ನಾಳೆ ಅಂತ ಇದು ಮಾಡ್ತೀವಿ, ನಾವು ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಗ್ರಾಹಕರಿಗೋಸ್ಕರ ಅವ್ರಿಗೆ ಒಂದು ಯಾವುದೇ ಒಂದು ಹೊರೆ ಆಗದಂಗೆ ನಾವು ಸಹಕಾರಿ ನಡೆಸ್ಕೊಂಡು ಹೋಗ್ತಿದ್ವಿ. ಸರ್ ತಾವು ಟೂ ವೀಲರ್ಗೆ ಕೊಡ್ತೀರಾ? ಟೂ ವೀಲರ್ ಕಾರು ನಮ್ಮ ಗ್ರಾಹಕರುಗಳು ಅವರ ಒಂದು ಚಲನವಲನ ನೋಡಿ ಯಾವ ಥರ ಇವರು ಇದು ಮಾಡ್ತಾರೆ ಅಂತ ನಾವು ಟೂ ವೀಲರು ಮತ್ತು ಕಾರು ಕೊಡ್ತೀವಿ. ಯಾವುದೇ ನಮ್ಮ ವಾಣಿಜ್ಯ ಕಮರ್ಷಿಯಲ್ ವೆಹಿಕಲ್ ಕೊಡೋದಿಲ್ಲ. ನಾವು ಹೆಚ್ಚಿನಾಗಿ ವಸತಿಗೆ ಮತ್ತು ಕಟ್ಟಡಗಳಿಗೇ ಇದು ಮಾಡ್ತೀವಿ. ಯಾಕಂದರೆ ನಮಗೆ ಸೇಫರ್ ಸೈಡ್ ಇರಬೇಕು. ಆದ್ದರಿಂದ ಸಹಕಾರಿ ಒಂದು ಹೆಚ್ಚಿನ ಕಟ್ಟಡಗಳಿಗೆ ಕೊಡ್ತಿರೋದ್ರೆ ನಾವು ಜಾಯಿಂಟ್ ಲೋನ್ ಥರ ಕೊಡಲ್ಲ, ಬೇರೆ ಥರ ಏನೂ ಇದು ಮಾಡೋದಿಲ್ಲ. ಓನ್ಲಿ ಏನಿದೆ ಅಂದರೆ ವಸತಿ ಕಟ್ಟಡಗಳು ಕೊಡ್ತೀವಿ. ಆದ್ದರಿಂದ ನಮಗೆ ಒಂದು ಗ್ಯಾರಂಟಿ ಇರುತ್ತೆ. ಆ ಗ್ಯಾರಂಟಿ ನಮ್ಮಲ್ಲಿ ಡಾಕ್ಯುಮೆಂಟ್ಗಳೆಲ್ಲ ನಾವು ಮರ್ಜ್ ಮಾಡ್ಕೊಂಡ ಮೇಲೆ ಉತ್ತಮವಾಗಿ ಅವರು ಕಟ್ಕೊಂಡು ಹೋಗ್ತಾರೆ. ಒಂದು ಯಾವ್ರಿಗೂ ಗ್ರಾಹಕರಿಗೆ ಹೆದರಿಕೆ ಇರುತ್ತೆ ಬ್ಯಾಂಕ್ನಲ್ಲಿದೆ ಅಂತ. ಆದ್ದರಿಂದ ನಮ್ಮಲ್ಲಿ ಚೆನ್ನಾಗಿ ಉತ್ತಮ ಒಂದು ಬಾಂಧವ್ಯ ಮತ್ತು ವಹಿವಾಟು ಆಗ್ತಾರಿಂದ ನಾವು ಮುಂದೆ ಹೊರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸರ್, ಅಂದರೆ ನಿಮ್ಮ ಜೀವನದಲ್ಲಿ ಇದೊಂದು ಸಾಧನೆ ಸರ್. ಇವತ್ತು ನಾನು ಹೇಳಬೇಕು ಅಂದರೆ, ನಾನು ಕನ್ಸ್ಮನ್ಸ್ನಲ್ಲಿ ಸಹಕಾರಿ ಕೇಳ್ತಿದ್ದೆ, ಪೇಪರ್ನಲ್ಲಿ ಓದ್ತಿದ್ದೆ, ಅವ್ರಿಗೆ ಯಾರಿಗೂ ಸಹಕಾರಿ ರತ್ನ ಕೊಟ್ರಂತ ಇವ್ರಿಗೆ ಅಂತ. ನನಗೆ ಕೇಳಿದಾಗ ಆಶ್ಚರ್ಯ ಆಯಿತು. ನಮ್ಮ ಸಹಕಾರ ಸಚಿವರು ರಾಜಣ್ಣವರ PF ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್, ನಿಮಗೆ ಸಹಕಾರಿಗೆ ನೀವು ಆಯ್ಕೆ ಆಗಿದ್ದೀರ ಅಂದಾಗ ನನಗೆ ಕೆಲವೊಮ್ಮೆ ಸ್ವಲ್ಪ ಶಾಕ್ ಥರ ಆಯಿತು. ನನಗೆ ಅಂದರೆ ಸಹಕಾರಿ ಇದು ನಡೀತಿತ್ತು, ಫಸ್ಟ್ ಲಿಸ್ಟ್ ಅಲೌನ್ಸ್ ಆಗಿತ್ತು. ನಾನು ಇವೇನಪ್ಪ ಅಂತ ನಾನು ಕೂಡಲೇ ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಏನು ಈ ಥರ ಹೇಳ್ತಾರೆ, ಒಂದು ಸ್ವಲ್ಪ ನೀವು ವಿಚಾರಿಸಿ ಅಂತ. ನಾನು ಊರಲ್ಲಿ ಇರಲಿಲ್ಲ, ನನಗಿರಲಿಲ್ಲ ಅಂದಾಗ ಇಲ್ಲ ಆಗಿದೆ ಅಂತ ಹೇಳಿದಾಗ ಭಾಳ ಒಂದು ಸಂತೋಷ, ಅತಿ ಸಂತೋಷ ಆಯಿತು. ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದೊಂದು ₹1,000 ಸದಸ್ಯತ್ವ ಶೇರ್ ದುಡ್ಡು ತೊಗೊಂಡು ನಾವು ಅದನ್ನೇ ಬಂಡವಾಳ, ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಅದರಲ್ಲೇ ಮಧ್ಯಮ ವರ್ಗದ ನಾನು ಈ ಮಟ್ಟಕ್ಕೆ ಒಂದು ಸಹಕಾರಿ ರತ್ನ ಸರ್ಕಾರದಿಂದ ವಿಶೇಷವಾಗಿ ರಾಜಣ್ಣವರ ಒಂದು ನಮ್ಮ ಸಹಕಾರಿ ನಂಬಿಕೆ ಮಟ್ಟು ಕೊಡ್ತಿದ್ದಾರೆ. ಇನ್ನೊಮ್ಮೆ ಅವ್ರಿಗೆ ಕೋಟಿ ಧನ್ಯವಾದವನ್ನು ಹೇಳಬೇಕು. ಈ ಒಂದು ಕ್ಷೇತ್ರದಲ್ಲಿ ಈ ಥರ ಸರ್ಕಾರದ ಮಟ್ಟದ ಒಂದು ಪ್ರಶಸ್ತಿ ಸಿಗೋದು ತುಂಬ ಕಷ್ಟ ಇದೆ. ಅದರಲ್ಲೂ ಕೂಡ ರಾಜಣ್ಣವರು ವಿಶೇಷವಾಗಿ ಗುರುತಿಸಿ ಕೊಡ್ತಾರೆ, ಅದಕ್ಕೆ ಒಂದು ಮೌಲ್ಯ ಇರುತ್ತೆ ಅಂತ ಹೇಳ್ತೀರಿ. ಇವತ್ತು ರಾಜಣ್ಣವ್ರ ಸಾಹೇಬ್ರು ಏನಿದೆ ಅಂದರೆ ಸುಮಾರು ವರ್ಷಗಳಿಂದ ಅವರು ಇದೇ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಬರ್ತಿರೋದ್ರಿಂದ ಅವ್ರಿಗೆ ಗೊತ್ತಿದೆ, ಕಷ್ಟ ಸುಖ ಗೊತ್ತಿದೆ, ಯಾರು ಸಾಧನೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಿಲ್ಲ ಅಂತ ಅವ್ರಿಗೊಂದು ಎಲ್ಲ ಒಂದು ಆಳಿ ತೂಕ ಮಾಡಿ ಅಳೆದು ತೂಕ ಮಾಡಿ ಎಲ್ಲ ಇದು ಮಾಡಿರ್ತಾರೆ. ಅದನ್ನು ಸಾಧನೆ ನಮ್ಮ ಸಹಕಾರಿ ಮತ್ತು ನಮ್ಮ ನವಚೇತನ ಸಹಕಾರಿಯ ಸಾಧನೆ ಉತ್ತಮವಾಗಿರೋದ್ರಿಂದ ನಮಗೆ ಈ ಪ್ರಶಸ್ತಿ ಬಂದಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ನಿಮ್ಗೆ ಇಷ್ಟು ಬ್ಯಾಂಕು ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಮೂಲ ಪಿಲ್ಲರು ಅಂತ ಹೇಳಿದ್ರೆ ನಿಮ್ಮ ಸದಸ್ಯರು ಇರ್ತಕ್ಕಂಥ, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ಸದಸ್ಯರುಗಳು ನಮ್ಮ ಒಂದು ಸಹಕಾರಿಗೆ ನಂಬಿಕೆ ಇಟ್ಟು ಏನು FDನ ಇಕ್ಕಿರ್ತಾರೆ, ಠೇವಣಿ ಇಕ್ಕಿರ್ತಾರೆ, ಹಾಗೆ ವಹಿವಾಟು ಮಾಡ್ತಿದ್ದಾರೆ, ಅವ್ರಿಗೆ ನಾನು ನಮ್ಮ ಸಹಕಾರಿ ಪರವಾಗಿ ಈ ಸಹಕಾರ ರತ್ನ ಪ್ರಶಸ್ತಿ ನಮಗೆ ಬಂದಿಲ್ಲ, ನಿಮ್ಮೆಲ್ಲ ಸದಸ್ಯರಿಗೆ ಬಂದಿಲ್ಲ ಹೇಳಿ ಅವ್ರಿಗೂ ನಾನು ಕೋಟಿ ಧನ್ಯವಾದನ ಹೇಳಕ್ಕೆ ಬಯಸ್ತೇನೆ. ಏನಿದು ಆನ್ಲೈನ್ TV ವೀಕ್ಷಕರೇ, ಇದು ಇಷ್ಟೊತ್ತಕ್ಕ ಮಾತಾಡಿರ್ತಕ್ಕಂಥ ಫೌಂಡರ್ ಅಧ್ಯಕ್ಷ ಮಹಾಪೌಷರು ಮಾತಾಡಿದ್ರು. ಅಂದರೆ ಈ ಬ್ಯಾಂಕು ನನ್ನ ಒಂದು ವೈಯಕ್ತಿಕವಾಗಿ ಬ್ಯಾಂಕ್ ಇಷ್ಟು ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ ವಸತಿ ಮೇಲೆ ಅತಿ ಹೆಚ್ಚು ಸಾಲ ಕೊಡ್ತಾರೆ. ವಸತಿ ಮೇಲೆ ಅತಿ ಹೆಚ್ಚು ಸಾಲ ಕೊಟ್ಟರೆ ಎಲ್ಲ ದಾಖಲಾತಿಗಳು ಇಲ್ಲಿರುತ್ತೆ. ಕಷ್ಟಪಟ್ಟು ಮನೆ ಕಟ್ಟಿ ಅದನ್ನು ಕಳ್ಕೊಳ್ಳೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಟೂ ವೀಲರು ಅಂದರೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಲೋನ್ ಕಟ್ತಾರೆ, ಹಂಗೆ ಬಿಟ್ಬಿಡ್ತಾರೆ. ಈಗ ಆಗ್ಬಿಟ್ಟು ಇವರಿಗೆ ಬ್ಯಾಂಕು ಅಭಿವೃದ್ಧಿ ಪಥದ ಕಡೆ ಮುನ್ನುಗ್ಗೋದಕ್ಕೆ ಇದೊಂದು ಮೂಲ ಒಂದು ಇವರ ಒಂದು ಗುರಿಯಾಗಿದೆ. ಎನಿವೆ, ಈ ಬ್ಯಾಂಕ್ ಮತ್ತಷ್ಟು ಬೆಳೀಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಆನ್ಲೈನ್ TV ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.